ಸ್ಕ್ಯಾಮ್ 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 ಈ ಸರ್ಕಾರನೇ ಸ್ಕ್ಯಾಮ್ 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 ಇದೀಗ ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ಇವತ್ತು ಪಾದಯಾತ್ರೆ ಎಸ್ಟಿಯರ ಹಣ ಲೂಟಿ ಮಾಡ್ತೀರಾ ಅಧಿಕಾರಕ್ಕೆ ಬಂದ ಮೇಲೆ ವಾಲ್ಮೀಕಿ ನಿಗಮ ನಾಮ ಗ್ಯಾರಂಟಿ ಸ್ಕೀಮು ಎಸ್ ನೋಡಿ, ಮೈಸೂರು ಪಾದಯಾತ್ರೆಯನ್ನು JDS ನಡೆಸ್ತಾ ಇರೋದು. JDS ಮತ್ತು BJP ಎರಡೂ ಕೂಡ ಈ ಪಾದಯಾತ್ರೆಯನ್ನು ನಡೆಸ್ತಾ ಇದೆ. ಪ್ರತ್ಯೇಕವಾಗಿ ನೀವು JDSನವ್ರನ್ನ ಗಮನಿಸ್ತಾ ಇದ್ದೀರಾ. ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈ ಹಗರಣವನ್ನು ಬಯಲಿಗೆ ಎಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರು. ಕಾಂಗ್ರೆಸ್ ಸರ್ಕಾರವನ್ನು ಸಂಕಷ್ಟಕ್ಕೆ ದೂಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಕ್ಕ ಪ್ಲ್ಯಾನನ್ನು ಎರಡೂ ಪಕ್ಷಗಳು ಕೂಡ ಮಾಡಿಕೊಂಡಿದೆ. ಸೊ ಆ ಕಾರಣಕ್ಕಾಗಿ ಈ ಪಾದಯಾತ್ರೆಯನ್ನು ನಡೆಸಲಾಗ್ತಾ ಇದೆ. ಈ ಮೂಡ ಹಗರಣದ ವಿಚಾರ ರಾಜಕೀಯವಾಗಿ ಎಷ್ಟೆಲ್ಲ ತಿರುವನ್ನು ಪಡ್ಕೊಂಡಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇದರ ನೇತೃತ್ವನ ಇಲ್ಲಿ ಕುಮಾರಸ್ವಾಮಿ ಅವರು ವಹಿಸ್ಕೊಂಡಿದ್ದಾರೆ. ಚನ್ನಪಟ್ಟಣ, ರಾಮನಗರ ಅವರ ತವರು ಕ್ಷೇತ್ರ ಅಂತಲೇ ಕರೆಯಲಾಗುತ್ತೆ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭದ್ರವಾಗಿ ಬೇರೂರಬೇಕು ಅಂತ ಕಾಂಗ್ರೆಸ್ ಕೂಡ ಪ್ರಯತ್ನವನ್ನು ಮಾಡ್ತಾ ಇತ್ತು. ಸೊ ಅದೇ ಭಾಗದಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ JDS ಕೂಡ ಈಗ ಟಕ್ಕರ್ ಕೊಡೋದಕ್ಕೆ ಮುಂದಾಗಿರೋದು. ಕೇಂದ್ರ ಸಚಿವರಾದ ನಂತರ ಈ ಥರದೊಂದು ಬೃಹತ್ ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಭಾಗಿಯಾಗ್ತಾ ಇದ್ದಾರೆ. ಆ ಮುಖಾಂತರವಾಗಿ ಅವರ ವರ್ಚಸ್ಸನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು ಮತ್ತು ಅವರ ವರ್ಚಸ್ಸನ್ನು ಈ ಪಾದಯಾತ್ರೆಗೆ ಬಳಸಿಕೊಳ್ಳುವಂಥ ಕೆಲಸವನ್ನು ಕೂಡ ಇಲ್ಲಿ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಯಾಕಂದರೆ ನಾರ್ಮಲ್ ಆಗಿ ಹಿಂದೆ ಕುಮಾರಸ್ವಾಮಿ ಅವರು ಈ ಥರದ್ದು ಪಾದಯಾತ್ರೆಗಳನ್ನು ಮಾಡ್ತಾ ಇದ್ದಾಗ ರಾಜ್ಯ ಮಟ್ಟದ ನಾಯಕನಾಗಿ ಅವರು ಈ ಪಾದಯಾತ್ರೆಗಳಲ್ಲಿ ಭಾಗಿಯಾಗಿರ್ತಿದ್ವು ಅಥವಾ ನೇತೃತ್ವವನ್ನು ವಹಿಸ್ಕೊಳ್ತಾ ಇದ್ರು. ಆದರೆ ಈ ಬಾರಿಯ ಪಾದಯಾತ್ರೆ ಇದೆಯಲ್ಲ, ಇದು ಕೇಂದ್ರ ಸಚಿವನಾಗಿ ಆನಂತರ ಬಂದು ಮಾಡ್ತಾ ಇರುವಂಥ ಇದು ಪಾದಯಾತ್ರೆ ಆಗಿದೆ. ಈ ಮುಖಾಂತರವಾಗಿ ಕಾಂಗ್ರೆಸ್ಗೆ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ಪ್ಲ್ಯಾನ್ ಆಗಿದೆ. ಇನ್ನೊಂದು, ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂಥದ್ದು ಕೂಡ ಅವರ ಪ್ಲ್ಯಾನ್ ಆಗಿದೆ. ಸೊ ಈ ಪಾದಯಾತ್ರೆಯನ್ನು ಸಕ್ಸಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಣ ತೊಟ್ಟಿದ್ದಾರೆ ನಾಯಕರು. ರಾಜ್ಯ ಸರ್ಕಾರದ ವಿರುದ್ಧ ಶುರುವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ ಸರ್. ಸರ್, ಇವತ್ತು 3ನೇ ದಿನದ ಪಾದಯಾತ್ರೆ ಶುರುವಾಗಿದೆ. ಇವತ್ತು ತಮ್ಮ ಕ್ಷೇತ್ರಕ್ಕೆ ಪಾದಯಾತ್ರೆ ಬರ್ತಾರೆ ಸರ್. 3ನೇ ದಿನದ ಪಾದಯಾತ್ರೆ ಕೆಂಗಲ್ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸಿ ಪ್ರಾರಂಭ ಏನಾಗಿದೆ. ಇವತ್ತು ಸುಮಾರು 20 ಕಿಲೋಮೀಟರ್ ನಿಡಘಟ್ಟದವರೆಗೆ ಪಾದಯಾತ್ರೆ ಮುಂದುವರಿಯುತ್ತೆ. ಸರ್, ಒಂದು ಕಡೆ ನೇರವಾಗಿ ಪಾದಯಾತ್ರೆಯಲ್ಲಿ ಇಡೀ ರಾಜ್ಯ ಸರ್ಕಾರ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡ್ತಿರೋದು ಯಾಕೆ ಅಂತ ಅವರಿಗೆ ಇರ್ತಕ್ಕಂಥ ಭಯ ಕುಮಾರಸ್ವಾಮಿ ಇದೆ. ಕುಮಾರಸ್ವಾಮಿ ಮತ್ತು BJPಯ ಹೊಂದಾಣಿಕೆ, JDS BJP ಕಾರ್ಯಕರ್ತರ ಹೊಂದಾಣಿಕೆ ಅವರಿಗೆ ನಿದ್ದೆಗೆಡಿಸಿದೆ. ಬೇರೆ ವಿಷಯಗಳಿಲ್ಲ. ಜನಗಳ ಮುಂದೆ ಆಕ್ರೋಶ ಭರಿತವಾಗಿ ಮಾತನಾಡ್ತಾರೆ ಅಷ್ಟೇ. ಸರ್, ಒಂದೊಂದು ದಾಖಲೆಗಳನ್ನ ಕುಮಾರಸ್ವಾಮಿ ಸೇರಿದಂತ ದಾಖಲೆಗಳನ್ನ ಬಿಚ್ಚಿಡ್ತಿದೆ ಅಂತ DCM ಆರೋಪ ಸವಾಲಾಗ್ತಾ ಇದೆ. ಒಂದಿಂದ ಅದು ಎಷ್ಟಿದೆ ಎಲ್ಲ ಬಿಡಕ್ಕಿದೆ, ಸ್ಪೇರ್ ಆಗಿದೆ. ಸರಿ, ಚನ್ನಪಟ್ಟಣದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಏನಾದರೂ ಕೊಡ್ತೀರಾ? ಈ ಸರ್ಕಾರ ತೊಲಗಬೇಕು ಅನ್ನೋದಷ್ಟೇ. ನಾಡಿಗೆ ದರಿದ್ರ ತಂದಿರ್ತಕ್ಕಂಥ ಸರ್ಕಾರ ಇದು. ಹಲವಾರು ಕುಟುಂಬಗಳ ಸಾವು ನೋವುಗಳು ಕಾಣ್ತಾ ಇದ್ದೇವೆ. ಅತ್ಯಂತ ಭ್ರಷ್ಟ ಸರ್ಕಾರ ಇದು ತೊಲಗಬೇಕು ಅನ್ನೋದೇ ಜನತೆಯನ್ನು ನಾನು ಮನವಿ ಮಾಡ್ತೇನೆ. ಇದಕ್ಕೆಲ್ಲ ಕೈ ಜೋಡಿಸಿ. ಸಿಎಂ ರಾಜೀನಾಮೆಗೆ ಆಗ್ರಹ ಮಾಡ್ತೀರಾ? ಸಿಎಂ ಅಷ್ಟೇ ಅಲ್ಲ, ಸರ್ಕಾರನೇ ಇವತ್ತು ತೊಲಗಬೇಕು. ಇದೆಷ್ಟು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರ ಮಾತಾಗಿತ್ತು. ಅಂದ್ರೆ ಪಾದಯಾತ್ರೆ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ, ಇಡೀ ಸರ್ಕಾರವೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅನ್ನೋದು ಕೂಡ ಕುಮಾರಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ LN ಸ್ವಾಮಿ, T5 ಚನ್ನಪಟ್ಟಣ.